ಚಿಕ್ಕ ಮಕ್ಕಳನ್ನು ಕಾಡ್ತಾ ಇದೆಯಾ ಲೋ ಬಿಪಿ ನೋಡಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದೆಂತ ಸಮಸ್ಯೆ ನೋಡಿ. ಹೃದಯಾಘಾತ ಆಯ್ತು, ಈಗ ಲೋ ಬಿಪಿಯ ಟೆನ್ಷನ್. ಸಾಲು ಸಾಲು ಹೃದಯಾಘಾತದ ಪ್ರಕರಣ ಆಯಿತು. ಅದರ ಬೆನ್ನಲ್ಲೇ ಈಗ ಲೋ ಬಿಪಿ ಟೆನ್ಷನ್ ಶುರುವಾಗಿದೆ. ಲೋ ಬಿಪಿಯಿಂದ 6 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. 1ನೇ ತರಗತಿಯನ್ನ ಓದ್ತಾ ಇದ್ದಂತ ಆರ್ಯ ಮೃತ ವಿದ್ಯಾರ್ಥಿ. ಚಾಮರಾಜನಗರ ಜಿಲ್ಲೆಯ ಬನ್ನಿತಾಳಾಪುರದಲ್ಲಿ ಈ ಘಟನೆಯಾಗಿರೋದು. ಆರ್ಯನಿಗೆ ಹೃದಯ ಸಂಬಂಧ ಸಮಸ್ಯೆ ಶಂಕೆ ಕೂಡ ವ್ಯಕ್ತವಾಗ್ತಿರೋದು. ಆರೋಗ್ಯದಲ್ಲಿ ವ್ಯತ್ಯಯವಾದಂತ ಕೂಡಲೇ ಆತನನ್ನ ಪುಟ್ಟ ಬಾಲಕನನ್ನ 1ನೇ ಕ್ಲಾಸ್ ಹುಡುಗ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಗುಂಡ್ಲುಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡುತ್ತಾರೆ. ವೈದ್ಯರ ಸಲಹೆಯ ಮೇರೆಗೆ ಜಿಲ್ಲಾಸ್ಪತ್ರೆಗೆ ಬಾಲಕನನ್ನ ರವಾನೆ ಮಾಡಿದ್ರೂ ಕೂಡ ಲೋ ಬಿಪಿಯಿಂದ 6 ವರ್ಷದ ಪುಟ್ಟ ಹುಡುಗ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಹಿಂಗೆ ಹೇಳೋದಕ್ಕೂ ಕೂಡ ಒಂದು ರೀತಿ ಬಹಳ ಬೇಜಾರಾಗ್ತಿದೆ. ಪುಟ್ಟ ಹುಡುಗ 1ನೇ ಕ್ಲಾಸು, ಲೋ ಬಿಪಿ ಅಂದ್ರೆ ಏನಂತ ಗೊತ್ತಿಲ್ದಿರೋ ಪುಟ್ಟ ಕಂದಮ್ಮನಿಗೆ ಲೋ ಬಿಪಿಯಿಂದ ಮೃತಪಟ್ಟಿರೋದು. ಈಗಾಗಲೇ ರಾಜ್ಯದಲ್ಲಿ ಸಾಲು ಸಾಲು ಹೃದಯಾಘಾತಗಳು, ಹಠಾತ್ ಹೃದಯಾಘಾತಗಳಾಯ್ತು. ಆದರೂ ಕೂಡ ಯಂಗ್ ಏಜ್ ಅವ್ರಿಗೆ ಆ ಪ್ರಕರಣವೇ ಇನ್ನೂ ಮಾಸಿಲ್ಲ. ಅದರ ನಡುವೆ ನೋಡಿ, ಪುಟ್ಟ ಮಕ್ಕಳಿಗೂ ಕೂಡ ಲೋ ಬಿಪಿ ಬರ್ತಾ ಇದೆ. ಏನು ಹೇಳೋದು? ಮೊದಲೆಲ್ಲ ಬಿಪಿ ಅಂತಂದ್ರೆ ಯಾರಿಗೆ, ದೊಡ್ಡವ್ರಿಗೆ ಅಂತ. ಈಗ ಎಲ್ರಿಗೂ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಕಾಡ್ತಿದೆ. ಈ ಚಿಕ್ಕ ಮಗುಗೆ ಇದೆಂಥ ಕಾಯಿಲೆ, ಎಂಥ ಅವಸ್ಥೆ ನೋಡಿ. ಮಗುವಿನ ಪ್ರಾಣವೇ ಹೋಗಿದೆ. ಈಗ ಚಿಕಿತ್ಸೆಯನ್ನ ಕೊಟ್ಟಿದ್ರು ಕೂಡ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿಜಕ್ಕೂ ಈ ಲೋ ಬಿಪಿ ಅಂತಿದ್ರೆ ಮಕ್ಕಳಿಗೂ ಹಿಂಗೆ ಬಂದ್ಬಿಡುತ್ತಾ ಅಂತ ಸದ್ಯ ವೈದ್ಯರು ಏನು ಹೇಳ್ತಾರೆ? ಮಗುಗೆ ಮೊದಲೇನಾದ್ರೂ ಸಮಸ್ಯೆಗಳಿತ್ತಾ? ಆ ಕುಟುಂಬ ಏನು ಹೇಳ್ತಾ ಇದೆ ಸುರೇಶ್? ಅಖಿಲೇಶ್, ಆರೋಗ್ಯದಲ್ಲಿ ವ್ಯತ್ಯಯದ ಹಿನ್ನೆಲೆ ಆ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗಿತ್ತು. ಅದರ ಪ್ರಾಥಮಿಕ ಚಿಕಿತ್ಸೆ ವೇಳೆ ಮಗು ಮೃತಪಟ್ಟಿರೋದನ್ನ ವೈದ್ಯರು ಖಚಿತಪಡಿಸಿದ್ದಾರೆ. ಸುಮಾರು 6 ವರ್ಷದ ಆರ್ಯ ಅನ್ನುವಂತಹ ಬಾಲಕ ಈಗ ಸಾವನ್ನಪ್ಪಿದ್ದಾನೆ. ಮಗುವಿಗೆ ಮೊದಲೇ ಹೃದಯ ಸಮಸ್ಯೆ ಇತ್ತು ಅಂತೇಳಿ ಅವರ ಪೋಷಕರು ಹೇಳುವಂತದ್ದು. ಹೃದಯ ಸಂಬಂಧಿ ಸಮಸ್ಯೆಯಿಂದ ಮಗು ಮೊದಲೇ ಬಳಲ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಈಗಷ್ಟೇ ಲಭ್ಯ ಆಗ್ತಾ ಇದೆ. ಲೋ ಬಿಪಿಯಿಂದ ಅದಾದ ಬಳಿಕ ಆಸ್ಪತ್ರೆಗೆ ಕುಸಿದು ಬಿದ್ದ ಸಂದರ್ಭದಲ್ಲಿ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿದೆ. ಗುಂಡ್ಲುಪೇಟೆ ತಾಲೂಕಿನ ಬನ್ನಿತಾಳ್ಪುರ ಗ್ರಾಮದ ಮಹೇಶ್ ಎನ್ನುವರ ಬಾಲಕ. ಈತ 6 ವರ್ಷದ ಬಾಲಕ. ಮೊದಲೇ ಹೃದಯ ಸಂಬಂಧಿ ಕಾಯಿಲೆಯಿಂದ ಈ ಬಾಲಕ ಬಳಲ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಏಕಾಏಕಿ ಕುಸಿದು ಬಿದ್ದಾನೆ ಆ ಬಾಲಕ. ಈತನನ್ನ ಗುಂಡ್ಲುಪೇಟೆಯ ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸುವಂತ ಸಂದರ್ಭದಲ್ಲಿ ವೈದ್ಯರು ಈತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತೇಳಿ ಸಲಹೆಯನ್ನ ಕೊಟ್ಟ ಮೇರೆಗೆ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡುವಂತ ಸಂದರ್ಭದಲ್ಲಿ ಈತ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯ ಆಗಿದೆ. ಅಖಿಲೇಶ್, ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.